ಲೈಂಗಿಕ ಅಂಗಕ್ಕೆ ಅಥವಾ ಪುರುಷರ ಲೈಂಗಿಕ ಅಂಗಕ್ಕೆ ರಕ್ತ ಸಂಚಾರ ಅಥವಾ ರಕ್ತ ಪೂರೈಕೆ ಸರಿಯಾಗೋ ಹಾಗೆ ಮಾಡುತ್ತೆ. ತನ್ಮೂಲಕವಾಗಿ ನಿಮಿರು ದೌರ್ಬಲ್ಯವನ್ನ ಕಡಿಮೆ ಮಾಡಿಕೊಡುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಮ್ಮ ಶರೀರದಲ್ಲಿ ಅಧಿಕ ರಕ್ತದೊತ್ತಡ ಹಾಗೆಯೇ ಹೃದಯ ದೌರ್ಬಲ್ಯಗಳು ಹೇಗೆ ರಕ್ತನಾಳಗಳ ಒಳಪದರದಲ್ಲಿ ಆಗುವಂತಹ ಹಾನಿಯಿಂದಾಗಿ ಉತ್ಪತ್ತಿಯಾಗುತ್ತೋ, ಹಾಗೆಯೇ ಪುರುಷರಲ್ಲಿ ಲೈಂಗಿಕ ದೌರ್ಬಲ್ಯ ಅಥವಾ ನಿಮಿರು ದೌರ್ಬಲ್ಯ ಅನ್ನುವಂತಹ ಸಮಸ್ಯೆ ಕೂಡ ಈ ಒಂದು ರಕ್ತನಾಳಗಳ ಒಳಪದರದಲ್ಲಿ ಆಗುವಂತಹ ಹಾನಿಯಿಂದಾಗಿ ಆಗತ್ತೆ. ಯಾವಾಗ ಈ ಥರ ರಕ್ತನಾಳಗಳ ಒಳಪದರಗಳಿಗೆ ಹಾನಿಯಾಗುತ್ತೋ ಆವಾಗ ಪುರುಷರ ಲೈಂಗಿಕ ಅಂಗಕ್ಕೆ ಸರಿಯಾದ ರಕ್ತ ಸಂಚಾರ ಆಗದೇ ಇದ್ದರೆ ಅಥವಾ ರಕ್ತ ಪೂರೈಕೆ ಆಗದೇ ಇದ್ದಾಗ ನಿಮಿರು ದೌರ್ಬಲ್ಯ ಉತ್ಪತ್ತಿಯಾಗತ್ತೆ. ರಕ್ತನಾಳಗಳ ಒಳಪದರ ತುಂಬ ಸೂಕ್ಷ್ಮವಾಗಿರುತ್ತೆ. ಹಾಗಾಗಿ ಅವುಗಳಿಗೆ ನಮ್ಮ ವ್ಯತಿರಿಕ್ತ ಜೀವನ ಶೈಲಿಯಿಂದಾಗಿ ಹೆಚ್ಚು ಹೆಚ್ಚು ಕಶ್ಮಲಗಳು ಸೇರ್ಕೊಳ್ತಾ ಬಂದಾಗ ಅಲ್ಲಿ ರಕ್ತ ಪೂರೈಕೆ ಸರಿಯಾಗದೆ ರಕ್ತನಾಳಗಳ ಒಳಪದರಗಳು ಡ್ಯಾಮೇಜ್ ಆಗಿಬಿಟ್ಟು ಈ ಒಂದು ನಿಮಿರು ದೌರ್ಬಲ್ಯ ಅಥವಾ ಲೈಂಗಿಕ ದೌರ್ಬಲ್ಯ ಅನ್ನೋ ಸಮಸ್ಯೆಯಿಂದ ಎಲ್ಲರೂ ಒದ್ದಾಡುವಂತಹ ಒಂದು ಪರಿಸ್ಥಿತಿ ಉತ್ಪತ್ತಿ ಆಗಿಬಿಡುತ್ತೆ. ಇದಕ್ಕೇನು ಕಾರಣ ಇರ್ಬೋದಪ್ಪ ಅಂತಂದರೆ, ನಾನೀಗ ಆಲ್ರೆಡಿ ಹೇಳಿದ ಹಾಗೇನೆ ಒಂದು ಅಧಿಕ ರಕ್ತದೊತ್ತಡ ಇದ್ದಿರಬಹುದು, ಇನ್ನೊಂದು ರಕ್ತನಾಳಗಳಲ್ಲಿ ಹೆಚ್ಚು ಕಲ್ಮಶಗಳು ಸೇರಿಕೊಂಡು ರಕ್ತನಾಳಗಳನ್ನು ಹಾಳು ಮಾಡಿದ್ದಿರಬಹುದು, ಮತ್ತು ಅತಿಯಾದ ತೂಕ ಅಥವಾ ಬೊಜ್ಜಿನ ಸಮಸ್ಯೆ ಇದ್ದರೂ ಈ ಒಂದು ಲೈಂಗಿಕ ದೌರ್ಬಲ್ಯತೆ ಉತ್ಪತ್ತಿ ಆಗಿಬಿಡತ್ತೆ. ಹಾಗೆಯೇ ಮಧುಮೇಹದಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಮಧುಮೇಹ ಏನಾದರೂ ಇದ್ದರೆ, ಮಧುಮೇಹ ಇದ್ದವರಲ್ಲಿ ನರಗಳ ದೌರ್ಬಲ್ಯ ಉತ್ಪತ್ತಿ ಆಗೋದ್ರಿಂದ ಸಹ ಈ ಒಂದು ಹೆಚ್ಚು ವಯಸ್ಸಾದವರಲ್ಲಿ ಲೈಂಗಿಕ ದೌರ್ಬಲ್ಯದ ಸಮಸ್ಯೆ ಕೂಡ ಉತ್ಪತ್ತಿಯಾಗತ್ತೆ. ಹಾಗೆಯೇ ಕೆಲವರಲ್ಲಿ ಈ ಬೀಡಿ, ಸಿಗರೇಟು, ತಂಬಾಕು ಸೇವನೆ ಚಟವಾಗಿ ಇರುತ್ತೆ. ಆ ನಿಕೋಟಿನಿನ ಅಂಶ ನಮ್ಮ ರಕ್ತನಾಳಗಳ ಒಳಪದರಗಳನ್ನು ಡ್ಯಾಮೇಜ್ ಮಾಡೋದ್ರಿಂದಾಗಿ ಸಹ ಈ ಒಂದು ಲೈಂಗಿಕ ಅಂಗಕ್ಕೆ ರಕ್ತ ಸಂಚಾರ ಸರಿಯಾಗಿ ಆಗದೇನೆ, ರಕ್ತ ಪೂರೈಕೆ ಸರಿಯಾಗಿ ಆಗದೇನೆ ನಿಮಿರು ದೌರ್ಬಲ್ಯ ಉತ್ಪತ್ತಿಯಾಗತ್ತೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಮಾಡ್ಕೊಳ್ಬೇಕು? ಯಾವಾಗಲೂ ಟ್ಯಾಬ್ಲೆಟ್ ತೊಗೊಂಡು ಇದನ್ನು ಸರಿ ಮಾಡ್ಕೊಳ್ಬಹುದಾ ಅಂತ ಕೇಳಿದರೆ ಇಲ್ಲ. ಯಾಕಂದರೆ ಟ್ಯಾಬ್ಲೆಟ್ ತಗೊಳ್ಳೋದು ಅನ್ನೋವಂಥದ್ದು ತಾತ್ಕಾಲಿಕವಾಗಿ ಒಂದು ಶಮನವನ್ನು ಕೊಡುತ್ತೆ, ಅಥವಾ ತಾತ್ಕಾಲಿಕವಾಗಿ ಅವರಿಗೆ ಲೈಂಗಿಕ ತೃಪ್ತಿಯನ್ನು ಅಥವಾ ಲೈಂಗಿಕ ಉದ್ರೇಕವನ್ನು ಕೊಟ್ಟುಬಿಟ್ಟು ಲೈಂಗಿಕ ತೃಪ್ತಿಯನ್ನು ಕೊಡಬಹುದು. ಆದರೆ ಅದರ ಸೈಡ್ ಎಫೆಕ್ಟ್ಸ್ ಕೂಡ ಹಾಗೇ ಇರುತ್ತೆ. ಅದರ ಜೊತೆಗೆ ಯಾವಾಗಲೂ ನಿರಂತರವಾಗಿ ಇದನ್ನು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನ್ಯಾಚುರಲಿ ಈ ಟ್ಯಾಬ್ಲೆಟ್ಗಳನ್ನೆಲ್ಲ ಬಿಟ್ಟುಬಿಟ್ಟು ನ್ಯಾಚುರಲಿ ಯಾವ ಪರಿಹಾರವನ್ನು ಮಾಡ್ಕೊಳ್ಬಹುದು ಅಂತಂದರೆ, ಏನೂ ಚಿಂತೆ ಮಾಡಬೇಕಾಗಿಲ್ಲ. ನಾನು ಹೇಳೋ ಈ ಒಂದು 3-4 ನ್ಯಾಚುರಲ್ ಪ್ರಯೋಗಗಳನ್ನು ನೀವು ಮಾಡ್ಕೊಳ್ಬಹುದು. ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಹಾಗೆಯೇ ನಿಜವಾದ ಲೈಂಗಿಕ ತೃಪ್ತಿಯನ್ನು, ದಾಂಪತ್ಯ ಜೀವನದ ಸುಖವನ್ನು ಸಹ ನೀವು ಅನುಭವಿಸ್ತಾ ಹೋಗಬಹುದು. ಮೊದಲನೇದಾಗಿ ಇವಾಗ ನಾನು ಕಾರಣಗಳನ್ನು ಹೇಳುವಾಗ ಹೇಳಿದೆ, ರಕ್ತನಾಳಗಳ ಒಳಪದರಕ್ಕೆ ಏನಾದರೂ ಹಾನಿಯಾಗಿದ್ದರೆ ಯಾವುದರಿಂದ ಹಾನಿಯಾಗತ್ತೆ ಅಂತಂದರೆ, ಅಧಿಕ ಪ್ರಮಾಣದಲ್ಲಿ ಕೊಬ್ಬು ಶೇಖರಣೆಯಾಗಿದ್ದರೆ, ಕಲ್ಮಶಗಳು ಶೇಖರಣೆಯಾಗಿದ್ದರೆ ಆವಾಗ ರಕ್ತನಾಳ ಹಾಳಾಗುತ್ತೆ. ಸೊ ಹಾಗಾಗಿ ಆದಷ್ಟು ನಾವು ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆಯಾಗೋದನ್ನು, ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಬೇಕು. ಹಾಗೆಯೇ ಬೊಜ್ಜು ಅಥವಾ ಅತಿ ತೂಕದ ಒಂದು ಅಪಾಯ ಏನಿದೆ ಅದನ್ನು ಕೂಡ ಕಡಿಮೆ ಮಾಡಿಕೊಳ್ಬೇಕು. ಅದಕ್ಕೆ ವ್ಯಾಯಾಮ ಮತ್ತು ಆಹಾರ, ನಿತ್ಯ ವ್ಯಾಯಾಮವನ್ನು ಮಾಡುವಂಥದ್ದು. ವ್ಯಾಯಾಮ ಹಾಗೂ ಯೋಗಕ್ಕೆ ಬೇಕಾಗಿ ನಾನು ವಿಡಿಯೋಗಳನ್ನು ಈ ಮುಂಚೆ ಕೂಡ ಮಾಡಿ ಹಾಕಿದ್ದೇನೆ. ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೇನೆ. ಅದ್ರ ಜೊತೆಗೆ ಆಹಾರಕ್ಕೆ ಕೂಡ ನಾನು ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಸಹ ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. ಅದರ ಲಿಂಕನ್ನು ಇನ್ಸರ್ಟ್ ಮಾಡಿರ್ತೇನೆ, ನೋಡ್ಕೊಂಡು ಬನ್ನಿ. ಇನ್ನು ಪ್ರತಿನಿತ್ಯ ವ್ಯಾಯಾಮವನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಮಾಡ್ಕೊಳ್ಳೋದ್ರಿಂದ
ಅನಗತ್ಯ ಕೊಬ್ಬು ಕಡಿಮೆಯಾಗಿ ರಕ್ತನಾಳಗಳು ಶುದ್ಧಿಯಾಗತ್ತೆ ಅಥವಾ ರಕ್ತ ಸಂಚಾರ ಸರಿಯಾಗೋ ಹಾಗೆ ಮಾಡುತ್ತೆ. ಪುರುಷರ ಲೈಂಗಿಕ ಅಂಗಕ್ಕೆ ರಕ್ತ ಸಂಚಾರ ಸರಿಯಾಗಿ ಆಗೋ ಹಾಗೆ ಇದು ಮಾಡಿಕೊಡುತ್ತೆ. ಆಹಾರದಲ್ಲಿಯೂ ಅಷ್ಟೇ, ಕೊಬ್ಬಿನಾಂಶವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇವುಗಳನ್ನು ಹೆಚ್ಚು ಹೆಚ್ಚು ಸೇವನೆ ಮಾಡೋದ್ರಿಂದ ಸಹ ನಾವು ಕೊಲೆಸ್ಟ್ರಾಲ್ ಪ್ರಮಾಣವನ್ನು, ಟ್ರೈಗ್ಲಿಸರೈಡ್ಸ್ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ರಕ್ತನಾಳಗಳಲ್ಲಿ ಸರಾಗವಾಗಿ ರಕ್ತ ಹರಿಯೋ ಹಾಗೆ ಮಾಡ್ಕೊಳ್ಬಹುದು. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಗತ್ಯ ನಿಮ್ಗೇನಾದರೂ ಇದೆ ಬೇಕು ಅಂತಂದರೆ ನೀವು ಕೆಳಗಡೆ ಬರ್ತಾ ಇರುವಂತಹ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮಲ್ಲಿ ಅವೈಲೇಬಲ್ ಇದೆ, ಅದನ್ನು ತರಿಸ್ಕೊಳ್ಬಹುದು. ಹಾಗೆಯೇ ಎರಡನೇದಾಗಿ ನಾವು ಬೀಡಿ, ಸಿಗರೇಟು ಅಥವಾ ತಂಬಾಕು ಈ ಚಟಗಳಿಂದ ದೂರ ಇರಬೇಕು. ಇವುಗಳಿಂದ ದೂರ ಇರೋದ್ರಿಂದ ನಿಕೋಟಿನ್ನ ಪ್ರಮಾಣ ರಕ್ತನಾಳಗಳಲ್ಲಿ ಶೇಖರಣೆ ಆಗೋದು ಕಡಿಮೆಯಾಗಿ ರಕ್ತ ಪೂರೈಕೆ ಆಗೋದಕ್ಕೆ, ನರಗಳ ದೌರ್ಬಲ್ಯ ಕಡಿಮೆ ಆಗೋದಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗೆಯೇ ಮಧುಮೇಹದಲ್ಲಿ ನೋಡಿ, ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ ನಾವು. ಸುಮಾರು ವರ್ಷಗಳಲ್ಲಿ ಡಯಾಬಿಟಿಸ್ ಏನಾದ್ರು ಇದ್ದರೆ ಅಂಥವರಲ್ಲಿ ನಿಮಿರು ದೌರ್ಬಲ್ಯದ ಸಮಸ್ಯೆ ಉಂಟಾಗುತ್ತೆ. ಯಾಕಂದರೆ ನರಗಳ ಕ್ಷಮತೆ ಕಡಿಮೆ ಆಗ್ತಾ ಹೋಗೋದ್ರಿಂದ, ಸ್ನಾಯುಗಳ ಕ್ಷಮತೆ ಕಡಿಮೆ ಆಗ್ತಾ ಹೋಗೋದ್ರಿಂದ, ರಕ್ತನಾಳಗಳಲ್ಲಿ ಒಂದು ಕುಂಠಿತವಾಗೋದ್ರಿಂದ ಈ ಸಮಸ್ಯೆ ಆಗತ್ತೆ. ಹಾಗಾಗಿ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ತುಂಬ ಮುಖ್ಯ. ಮಧುಮೇಹದ ಅರಿವು ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋವನ್ನು ಮಾಡಿದ್ದೇನೆ, ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೇನೆ, ಅದನ್ನು ಸಹ ನೋಡ್ಕೊಂಡು ಬನ್ನಿ. ಇನ್ನು ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು, ಈ ನಿಮಿರು ದೌರ್ಬಲ್ಯವನ್ನು ಕಡಿಮೆ ಮಾಡೋದಕ್ಕೆ ನ್ಯಾಚುರಲ್ ಆಗಿ ಏನು ಮಾಡ್ಬೋದಪ್ಪ ಅಂತಂದರೆ ಆ್ಯಂಟಿ ಆಕ್ಸಿಡೆಂಟ್ ಥೆರಪಿ ಅಂತ ನಾವು ಹೇಳ್ತೀವಿ. ಆ್ಯಂಟಿ ಆಕ್ಸಿಡೆಂಟ್ಸ್ ಏನು ಮಾಡತ್ತಪ್ಪ ಅಂತಂದರೆ ರಕ್ತನಾಳಗಳಲ್ಲಿ ಶೇಖರಣೆಗೊಂಡಿರುವಂತಹ ಈ ಕಲ್ಮಶಗಳು ಏನಿದೆ ಅಲ್ಲ, ಈ ಕಲ್ಮಶಗಳನ್ನು ಶುದ್ಧೀಕರಿಸುತ್ತೆ, ಹೋಗಲಾಡಿಸುತ್ತೆ, ಹಾಗೆಯೇ ರಕ್ತನಾಳಗಳ ಒಂದು ರಕ್ಷಣೆಯನ್ನು ಮಾಡುತ್ತೆ. ಆದ್ದರಿಂದ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ತಗೊಳ್ಳೋದು ತುಂಬ ಮುಖ್ಯ. ಟ್ಯಾಬ್ಲೆಟಲ್ಲೇ ತಗೊಳ್ಬೇಕು ಅಂತ ಏನಿಲ್ಲ, ನ್ಯಾಚುರಲಿ ಇದಕ್ಕೆ ಬಹಳ ಸುಲಭವಾಗಿ ನಾವು ಒಂದು ಮನೆಮದ್ದನ್ನು ಮಾಡ್ಕೊಳ್ಬಹುದು. ಏನಪ್ಪ ಅಂತಂದರೆ ದಾಳಿಂಬೆ ಹಣ್ಣಿನ ಜ್ಯೂಸ್ ಅಥವಾ ದಾಳಿಂಬೆ ಹಣ್ಣಿನ ರಸ ಅತ್ಯಂತ ಅಧಿಕ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟನ್ನು ಇದು ಹೊಂದಿರೋದ್ರಿಂದ ನಿಮಿರು ದೌರ್ಬಲ್ಯದ ಸಮಸ್ಯೆ ಇದ್ದವರಲ್ಲಿ ಈ ಒಂದು ದಾಳಿಂಬೆ ಹಣ್ಣಿನ ರಸ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಷ್ಟೊಂದು ಪೇಷಂಟ್ಸ್ಗೆ ನಾವು ಇದನ್ನು ಅಡ್ವೈಸ್ ಮಾಡಿ ಅವರು ಆ ಒಂದು ನಿಮಿರು ದೌರ್ಬಲ್ಯದ ಸಮಸ್ಯೆಯಿಂದ ದೂರ ಆಗಿರೋದನ್ನು ಸಹ ನಾವು ನೋಡಿದ್ದೇವೆ. ಹಾಗಾಗಿ ದಾಳಿಂಬೆ ಹಣ್ಣಿನ ಜ್ಯೂಸ್ ಅಥವಾ ರಸ, ಅದಕ್ಕೆ ಸಕ್ಕರೆ, ಬೆಲ್ಲ, ಜೇನುತುಪ್ಪ ಅಥವಾ ಏನನ್ನೂ ಹಾಕಬಾರ್ದು. ಹೇಗೆ ನಾವು ಹಣ್ಣನ್ನು ತೊಗೊಂಡು ಬರ್ತೀವೋ ಅದನ್ನು ತೆಗೆದುಬಿಟ್ಟು ಜ್ಯೂಸ್ ಮಾಡಿ, ಹಾಗೆಯೇ ಪ್ರತಿನಿತ್ಯ ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ದಾಳಿಂಬೆ ಹಣ್ಣಿನ ಜ್ಯೂಸನ್ನು ಕುಡಿಯೋದ್ರಿಂದ ಇದು ರಕ್ತನಾಳಗಳಲ್ಲಿ ಸೇರ್ಕೊಂಡಿರುವಂತಹ ಕಲ್ಮಶವನ್ನು ಹೊಡೆದು ಹಾಕಿ ಲೈಂಗಿಕ ಅಂಗಕ್ಕೆ ಅಥವಾ ಪುರುಷರ ಲೈಂಗಿಕ ಅಂಗಕ್ಕೆ ರಕ್ತ ಸಂಚಾರ ಅಥವಾ ರಕ್ತ ಪೂರೈಕೆ ಸರಿಯಾಗೋ ಹಾಗೆ ಮಾಡುತ್ತೆ. ತನ್ಮೂಲಕವಾಗಿ ನಿಮಿರು ದೌರ್ಬಲ್ಯವನ್ನು ಕಡಿಮೆ ಮಾಡಿಕೊಡುತ್ತೆ. ಇನ್ನು ಎರಡನೇದಾಗಿ ಬೀಟ್ರೂಟ್ ಕೂಡ ಅತಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರೋದ್ರಿಂದ ಪ್ರತಿನಿತ್ಯ ಬೀಟ್ರೂಟ್ ರಸ ಅಥವಾ ಬೀಟ್ರೂಟ್ ಜ್ಯೂಸನ್ನು ಮಾಡಿಕೊಂಡು 1 ಗ್ಲಾಸ್ನಷ್ಟು ಎವ್ರಿ ಡೇ ಕನ್ಸಿಸ್ಟೆಂಟಾಗಿ ಕುಡಿತಾ ಬರೋದ್ರಿಂದ ಓವರ್ನೈಟ್ ಮ್ಯಾಜಿಕ್ ಆಗೋದಿಲ್ಲ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ನ್ಯಾಚುರಲ್ ಸೋರ್ಸಸ್ಸನ್ನು ಉಪಯೋಗಿಸ್ಕೊಳ್ತಾ ಇರುವಾಗ ನೀವು 15 ದಿವಸ, 1 ತಿಂಗಳು, 2 ತಿಂಗಳು ಹೀಗೆ ಮಾಡಬೇಕಾಗತ್ತೆ. ಪ್ರತಿನಿತ್ಯ ಕನ್ಸಿಸ್ಟೆಂಟಾಗಿ ಮಾಡೋದ್ರಿಂದ ಅದರ ಲಾಭವನ್ನು ಪಡ್ಕೊಳ್ಬೋದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೇನೆ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಬೀಟ್ರೂಟ್ ರಸವನ್ನು ಕೂಡ ಸೇವನೆ ಮಾಡಬಹುದು. ಅದರ ಜೊತೆಗೆ ಗ್ರೀನ್ ಟೀಯಲ್ಲಿ ಕೂಡ ಹೈಯೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನೀವು ಗ್ರೀನ್ ಟೀಯ ಸೇವನೆಯನ್ನು ಮಾಡಬಹುದು. ಹಲವಷ್ಟು ಜನರು ಮಾಡ್ತಾ ಇದ್ದಾರೆ ಟೀ ಬದಲಿಗೆ ಗ್ರೀನ್ ಟೀ ಕುಡಿಯುವಂಥದ್ದು, ವೆಯ್ಟ್ ಲಾಸಿಗೆ ಗ್ರೀನ್ ಟೀ ಕುಡಿಯುವಂಥದ್ದು. ಆದರೂ ಈ ಗ್ರೀನ್ ಟೀ ಬರೀ ವೆಯ್ಟ್ ಲಾಸು ಅಥವಾ ಬೇರೆ ಯಾವುದೇ ಸಮಸ್ಯೆಗೆ ಅಂತಲ್ದೇ ಈ ಒಂದು ನಿಮಿರು ದೌರ್ಬಲ್ಯ ಸಮಸ್ಯೆಗೂ ಸಹ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಆ್ಯಂಟಿ ಆಕ್ಸಿಡೆಂಟ್ ಥೆರಪಿ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪುರುಷರ ಒಂದು ಲೈಂಗಿಕ ಅಂಗವನ್ನು ಸರಿ ಮಾಡೋದಕ್ಕೆ, ಲೈಂಗಿಕ ದೌರ್ಬಲ್ಯವನ್ನು ನಿರ್ಮೂಲನೆ ಮಾಡೋದಕ್ಕೆ ದಾಳಿಂಬೆ ಹಣ್ಣಿನ ರಸ, ಬೀಟ್ರೂಟ್ ರಸ, ಹಾಗೆಯೇ ಗ್ರೀನ್ ಟೀ, ಇನ್ನು ದ್ರಾಕ್ಷಿಯ ಜ್ಯೂಸನ್ನು ಕೂಡ ಉಪಯೋಗಿಸಬಹುದು. ಹೀಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಿರುವಂತಹ ಆಹಾರ ಪದಾರ್ಥಗಳನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಈ ಸಮಸ್ಯೆಯಿಂದ ದೂರ ಆಗಬಹುದು, ದಾಂಪತ್ಯ ಜೀವನವನ್ನು ಚೆನ್ನಾಗಿ ಅನುಭವಿಸಬಹುದು, ಲೈಂಗಿಕ ತೃಪ್ತಿಯನ್ನು ಹೊಂದಬಹುದು, ಹಾಗೆಯೇ ಮನಸ್ಸನ್ನು ಸಹ ಶಾಂತ ರೀತಿಯಿಂದ ಇಟ್ಕೊಳ್ಬಹುದು. ಬೇರೆ ಯಾವುದೇ ಒಂದು
ವ್ಯಸನಕ್ಕೆ ಒಳಗಾಗದೇ ಇರೋ ಹಾಗೆ ನಿಮ್ಮನ್ನು ನೀವು ತಡೆಗಟ್ಕೊಳ್ಬಹುದು, ನೋಡ್ಕೊಳ್ಬಹುದು. ಹಾಗಾಗಿ ಇಂತಹ ಒಂದು ವಿಧಾನಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಜೊತೆಗೆ ಅಕಸ್ಮಾತ್ ಇದಕ್ಕೆ ನಮ್ಮಲ್ಲಿ ಹರ್ಬಲ್ ಪ್ರಿಪರೇಷನ್ಸ್ಗಳು ಕೂಡ ಲಭ್ಯ ಇದೆ. ಅಕಸ್ಮಾತ್ ಈ ಎಲ್ಲ ವಿಧಾನಗಳಿಂದ ನಿಮಗೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ರಿಸಲ್ಟ್ ಸಿಕ್ಕಿಲ್ಲ ಅಂತಾದರೆ ನೀವು ನಮ್ಮ ಹರ್ಬಲ್ ಪ್ರಿಪರೇಷನ್ಸ್ಗಳನ್ನು ಕೂಡ ತರಿಸ್ಕೊಂಡು ಅದರ ಉಪಯೋಗವನ್ನು ಪಡ್ಕೊಳ್ಬಹುದು. ಕೆಳಗೆ ಬರ್ತಾ ಇರುವಂತಹ ನಂಬರಿಗೆ ಕಾಂಟ್ಯಾಕ್ಟನ್ನು ಮಾಡಿ ಔಷಧಿಗಳನ್ನು ಮನೆಗೆ ತರಿಸ್ಕೊಳ್ಬಹುದಾಗಿದೆ. ಇನ್ನು ಹಲವಾರು ಇದೇ ರೀತಿಯ ಮಾಹಿತಿಪೂರ್ಣ ವಿಷಯದೊಂದಿಗೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.